ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಇವತ್ತೊಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಒಂದು ಹುಡುಗನಿಗೆ ತುಂಬ ಹೊಟ್ಟೆ ಹಸ್ತಿರುತ್ತೆ. ಆಗ ಒಂದು ಹಣ್ಣಿನ ಅಂಗಡಿಗೆ ಹೋಗ್ಬಿಟ್ಟು ಆ ಮಾಲೀಕನಿಗೆ ಒಂದು ಹಣ ಇದು ಹಣ್ಣು ಎಷ್ಟು ಅಂತ ಬಾಳೆಹಣ್ಣನ್ನ ಕೇಳ್ತಾನೆ. ಅವನು ಹೇಳ್ತಾನೆ, ಈ ಬಾಳೆಹಣ್ಣಿಗೆ 6 ರೂಪಾಯಿ ಕಣಪ್ಪ ಅಂತ ಹೇಳ್ತಾನೆ. ಆಗ ಈ ಹುಡುಗ ಹೇಳ್ತಾನೆ, ನನ್ನ ಹತ್ರ ಇರೋದೇ 5 ರೂಪಾಯಿ ಅಣ್ಣ, ನನಗೆ ತುಂಬ ಹೊಟ್ಟೆ ಹಸ್ತಿದೆ, ನಾನು ಇವಾಗ ತಾನೇ ಬಸ್ ಇಳ್ಕೊಂಡೆ, 3 ಗಂಟೆ ನಡ್ಕೊಂಡು ಹೋಗಬೇಕು, ಒಂದು ಹಣ್ಣು ಕೊಡಿ, ನನ್ನ ಹತ್ರ ಇರೋದೇ 5 ರೂಪಾಯಿ ಅಂತ ಕೇಳ್ತಾನೆ ಅವನು. ಇಲ್ಲಪ್ಪ, ನನಗೆ ಇದರಲ್ಲಿ ಸಿಗೋದೇ 1 ರೂಪಾಯಿ, ಹಣ್ಣಿಗೆ 6 ರೂಪಾಯಿ ಕೊಟ್ಟೆ ತೊಗೋಬೇಕು ಅಂತ ಆ ಮಾಲೀಕ ಆ ಹುಡುಗನಿಗೆ ಹೇಳ್ತಾನೆ. ಆ ಹುಡುಗ ತುಂಬ ಬೇಜಾರಾಗಿ, ಇಲ್ಲ ನನ್ನ ಹತ್ರ ಇರೋದೇ 5 ರೂಪಾಯಿ, ನನಗೆ ತುಂಬ ಹೊಟ್ಟೆ ಹಸ್ತಿದೆ, ಪ್ಲೀಸ್ ಕೊಡೋಣ ಅಂತ ಅವನು ಕೇಳ್ತಾನೆ. ವಿಪರ್ಯಾಸ ನೋಡಿ, ಅದೇ ಟೈಮ್ಗೆ ಹಣ್ಣು ಆ ಬಾಳೆಗೊನೆಯಿಂದ ಕೆಳಗಡೆ ಬಿದ್ದೋಗುತ್ತೆ, ಹಣ್ಣಾಗಿ ಬಿಚ್ಕೊಂಡು. ಆಗ ಅವನು ಹುಡುಗ ಕೇಳ್ತಾನೆ, ಅಣ್ಣ ಈ ಹಣ್ಣು ಹೆಂಗಿದ್ರು ಬಿಚ್ಕೊಂಡು ಬೀಳ್ತಲ್ವಾ, ಕೊಟ್ಬಿಡಿ ನನಗೆ 5 ರೂಪಾಯಿಗೆ ಅಂತ ಕೇಳಿದ್ಕೆ ಆ ಹುಡುಗ ಆ ಮಾಲೀಕ ಹೇಳ್ತಾನೆ, ಇಲ್ಲಪ್ಪ ಇದು ಹಣ್ಣು ಬಿಚ್ಕೊಂಡು ಬಿದ್ದರೂ ಪರವಾಗಿಲ್ಲ, ನಾನು ನಿನಗೆ ಇದಕ್ಕೆ 6 ರೂಪಾಯಿ ಅಷ್ಟೇ ಕೊಡೋದು ಅಂತ ಹೇಳ್ತಾನೆ. ಆ ಹುಡುಗನಿಗೆ ತುಂಬ ಫೀಲ್ ಆಗುತ್ತೆ. ಫ್ರೆಂಡ್ಸ್, ಈ ಕತೆ ಏನು ಹೇಳುತ್ತೆ ಅಂದರೆ, ಅವನಿಗೆ ಹೊಟ್ಟೆ ಹಸು ಇಂಪಾರ್ಟೆಂಟಾ ಅಥವಾ ಅಂಗಡಿ ಮಾಲೀಕನಿಗೆ 1 ರೂಪಾಯಿ ಇಂಪಾರ್ಟೆಂಟಾ?